ನಮಸ್ಕಾರ. ವಾರ್ತಾ ಭಾರತೀಯ ಚಿತ್ರಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಹರೀಶ್ ಮಲ್ಯ. ಗಾಂಧಿ ಆ್ಯಂಡ್ ಫಿಲ್ಮ್ಸ್ ಇದೊಂದು ಭಾಳ ಇಂಪಾರ್ಟೆಂಟ್ ಕಾಂಬಿನೇಷನ್ ಥರ ಕಾಣ್ಬರುತ್ತೆ. ನೋಡಿ, ಗಾಂಧಿ ಅಂದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರೋದು ಮಹಾತ್ಮ, ಫ್ರೀಡಮ್ ಫೈಟರ್, ಒಂದು ಪ್ರಿನ್ಸಿಪಲ್ಸನ್ನು ಎತ್ತಿ ಹಿಡಿದ ವ್ಯಕ್ತಿ. ಸೊ ಹಾಗೆ ಬಟ್ ನೀವು ಸಾಕಷ್ಟು ಕೃತಿಗಳನ್ನು ಓದಿದರೆ ಅಲ್ಲಿ ಗೊತ್ತಾಗತ್ತೆ ಗಾಂಧೀಜಿಯವರು ಕೂಡ ಒಬ್ಬರು ಸಾಮಾನ್ಯ ಜನರಾಗಿದ್ದರು. ಸೊ ಹೀ ಟ್ರಾನ್ಸ್ಫಾರ್ಮ್ಡ್ ಹಿಮ್ಸೆಲ್ಫ್ ಟು ಮಹಾತ್ಮ. ಸೊ ಅವರು ಕೂಡ ಸಾಕಷ್ಟು ತಪ್ಪುಗಳು ಮಾಡಿದ್ದಾರೆ, ಸಾಕಷ್ಟು ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ. ಅವ್ರದ್ದೊಂದೇನು ಪ್ರಿನ್ಸಿಪಲ್ಸ್ ಇದೆ ಅದು ಅವರು ಫಾಲೋ ಮಾಡಿಕೊಂಡು ಸಾಕಷ್ಟು ಜನರಿಗೆ ಒಂದು ರೋಲ್ ಮಾಡೆಲ್ ಥರ ಕೂಡ ಆಗಿದ್ದಾರೆ. ಈ ಕೆಲವು ಸಿನಿಮಾಗಳಲ್ಲಿ ಅವ್ರದ್ದು ಬಯೋಗ್ರಫಿಯಿಂದ ಏನೇನು ಕಥೆಗಳಿದೆ ಅದನ್ನು ಆಧರಿಸಿ ಸಿನಿಮಾ ಆಗಿದೆ. ಕೆಲವುದು ಅವರ ಪ್ರಿನ್ಸಿಪಲ್ಸ್, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಆಧಾರಿತವಾಗಿ ಕೆಲವು ಸಿನಿಮಾಗಳು ಕೂಡ ಮಾಡಿದ್ದಾರೆ. ಹಾಗೂ ಅವರ ಹತ್ಯೆ ಟೈಮಲ್ಲಿ ತುಂಬ ಟೆನ್ಷನ್ ಉಂಟಾಗಿತ್ತು. ಸೊ ಆ ಥೀಮ್ ಮೇಲೂ ಕೂಡ ಕೆಲವು ಫಿಲ್ಮ್ಸ್ ಬಂದಿದೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಹೌ ಫಿಲ್ಮ್ಸ್ ಸಾ ಗಾಂಧಿ ಆ್ಯಂಡ್ ಹೌ ಫಿಲ್ಮ್ಸ್ ಶೋ ಗಾಂಧಿ ಇದೆಯಲ್ಲ, ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಗಾಂಧಿ ಅಂದ ತಕ್ಷಣ ಮೊದಲಿಗೆ ಜ್ಞಾಪಕಕ್ಕೆ ಬರೋದು ಸಿನಿಮಾ ಗಾಂಧಿ ಅಂತ ಹೇಳಿಬಿಟ್ಟೆ. ಇದು ರಿಚರ್ಡ್ ಅಟನ್ಬರೋ ಅವರು ಡೈರೆಕ್ಟ್ ಮಾಡಿರೋದು. ವೆರಿ ಪಾಪ್ಯುಲರ್ ಫಿಲ್ಮ್. ಸೊ ಇದಕ್ಕೆ ಮಲ್ಟಿಪಲ್ ಆಸ್ಕರ್ ಅವಾರ್ಡ್ಸ್ ಕೂಡ ಬಂದಿದೆ. ಲೈಕ್ ಬೆಸ್ಟ್ ಫಿಲ್ಮ್, ಬೆಸ್ಟ್ ಡಿರೆಕ್ಟರ್, ಬೆಸ್ಟ್ ಆ್ಯಕ್ಟರ್, ಬೆಸ್ಟ್ ಸಿನಿಮಾಟೋಗ್ರಫಿ, ಬೆಸ್ಟ್ ಎಡಿಟಿಂಗ್, ಬೆಸ್ಟ್ ಆರ್ಟ್ ಡೈರೆಕ್ಷನ್. ಸೊ ಹಾಗೆ ಪ್ರಮುಖವಾಗಿ ಇರೋ ಯಾವ್ಯಾವ್ದು ಅವಾರ್ಡ್ಸ್ ಇದೆ ಅದೆಲ್ಲ ಈ ಸಿನಿಮಾಗೆ ಬಂದಿತ್ತು. ಸೊ ಇದು 1982ರಲ್ಲಿ ರಿಲೀಸ್ ಆಗಿತ್ತು. ನಮಗೂ ಕೂಡ ಇದು ಡಿ ನ್ಯಾಷನಲಲ್ಲಿ ಪ್ರತಿ ಸ್ವಾತಂತ್ರ್ಯ ದಿನ ಇರಲಿ, ಗಾಂಧಿ ಜಯಂತಿ ಟೈಮಲ್ಲಿ ಇದನ್ನು ತೋರಿಸ್ತಾಯಿದ್ರು. ನಾವು ಕೂಡ ನೋಡ್ತಾಯಿದ್ವಿ, ಪ್ರತಿ ಸರಿ ಬಂದಾಗಲೂ ನಾವು ನೋಡ್ತಾಯಿದ್ವಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಈ ಫಿಲ್ಮು. ಇದು ಮೇನ್ಲಿ ಗಾಂಧಿಯವರ ಈ ಪಾಪ್ಯುಲರ್ ಟೈಮ್ ಇದೆಯಲ್ವ, ಅವರ ಬ್ಯಾರಿಸ್ಟರ್ ಆಗಿ ಅವರಿಗೆ ಯಾವಾಗ ರೈಲ್ವೆ ಬೋಗಿಯಿಂದ ಹೊರಗೆ ಹಾಕ್ತಾರೆ, ಆಮೇಲೆ ಅವರು ಫ್ರೀಡಮ್ ಸ್ಟ್ರಗಲಲ್ಲಿ ಹೇಗೆ ಒಂದು ಇಂಪಾರ್ಟೆನ್ಸ್ ಗಳಿಸ್ಕೊಂಡು ಹೌ ಹಿ ಆ್ಯಕ್ಚುಲಿ ಅಚೀವ್ಸ್ ದ ಪಾತ್ ಆಫ್ ನಾನ್ ವೈಲೆನ್ಸ್ ಆ್ಯಂಡ್ ಗೆಟ್ಸ್ ಇಂಡಿಪೆಂಡೆನ್ಸ್ ಟು ಇಂಡಿಯಾ, ಹಾಗೂ ಫೈನಲ್ ಅವರ ಹತ್ಯೆ ಏನಿದೆ ಅದು ಪೂರ್ತಿ ಕವರ್ ಮಾಡುತ್ತೆ. ಆ ಟೈಮ್ ಪೀರಿಯಡ್ ಏನಿದೆ ಅದು ಈ ಸಿನಿಮಾ ಕವರ್ ಮಾಡುತ್ತೆ. ಒಂದು ದೊಡ್ಡ ಸ್ಕೇಲ್ ಪ್ರೊಡಕ್ಷನ್ ಇದು. ಸೊ ಇದಕ್ಕೆ ಈಗ ಗಾಂಧಿಯವರ ಸಿನಿಮಾ ಮಾಡಬೇಕು ಅಂತ ಹೇಳಿಬಿಟ್ಟು ಬಹಳ ಹಿಂದಿನ ಐಡಿಯಾನೇ ಇತ್ತು. 1952ರಲ್ಲೇ ಒಬ್ಬರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದರು. ಬಟ್ ಅವರಿಗಾಗಿಲ್ಲ, ಅವರು 2 ವರ್ಷದಲ್ಲಿ ಅವ್ರು ತೀರ್ಕೊಂಡು ಹೋದರು. ಹಾಗೆ ಇದು ರಿಚರ್ಡ್ ಅಟನ್ಬರೋಗೆ ಒಬ್ಬರು ಇಂಡಿಯನ್ ಅಲ್ಲಿ ಅವರೇ ಬ್ರಿಟನ್ನಲ್ಲಿರೋರು ಅವ್ರ ಐಡಿಯಾ ಕೊಡ್ತಾರೆ, ಹೀಗೆ ಗಾಂಧಿಯವ್ರ ಬಗ್ಗೆ ಒಂದು ಫಿಲ್ಮ್ ಮಾಡಬೇಕು ಅಂತ. ಸಾಕಷ್ಟು ಲಿಟ್ರೇಚರ್ ಕೂಡ ಅವ್ರಿಗೆ ಕೊಟ್ಬಿಟ್ಟು ಅದನ್ನು ಹೇಳ್ತಾರೆ. ಅವರು ರಿಚರ್ಡ್ ಅಟನ್ಬರೋ ಅವರು ಸಾಕಷ್ಟು ಅದನ್ನು ಅಧ್ಯಯನ ಮಾಡಿಕೊಂಡು 1962ರಲ್ಲಿ ಸೊ ಹಿ ಅಪ್ರೋಚಸ್ ಜವಾಹರ್ಲಾಲ್ ನೆಹರು, ಅಂದಿನ ಪ್ರಧಾನಮಂತ್ರಿ ಆಗಿದ್ದರು. ಸೊ ಅವ್ರಿಗೆ ಕೇಳ್ತಾರೆ, ಅಂದರೆ ಗಾಂಧಿ ಬಗ್ಗೆ ಒಂದು ಫಿಲ್ಮ್ ಮಾಡಬೇಕು ಅಂತ. ಸೊ ನೆಹರು ಅವರು ಕೂಡ ಐ ಥಿಂಕ್ ಏನಾದರೂ ಒಂದು ಫಂಡಿಂಗ್ ಏನಾದರೂ ಅರೇಂಜ್ ಮಾಡಬೇಕಾ. ಸೊ ಆ ಚರ್ಚೆಗಳೆಲ್ಲ ಆಗತ್ತೆ. ಬಟ್ 1964ರಲ್ಲಿ ನೆಹರು ಅವರು ನಿಧನರಾಗ್ತಾರೆ. ಆ್ಯಂಡ್ ದಿಸ್ ಐಡಿಯಾ ಜಸ್ಟ್ ಗೋಸ್ ಔಟ್. ಸೊ ಅದಾಗಲ್ಲ, ಆ ಟೈಮಲ್ಲಿ ಫಿಲ್ಮ್ ಆಗಲ್ಲ. ತಿರ್ಗಾ 1976ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ಆಗ ಮತ್ತೆ ರಿಚರ್ಡ್ ಅಟನ್ಬರೋ ಅವರು ತಿರ್ಗಾ ಇದನ್ನು ಪ್ರಸ್ತಾಪ ಇಡ್ತಾರೆ. ಆವಾಗ ಎಮರ್ಜೆನ್ಸಿ ಟೈಮ್ ಬೇರೆ ಇರುತ್ತೆ. ಸೊ ಅಷ್ಟು ಮಾತುಕತೆ ಆಗಲ್ಲ. ಬಟ್ ಎಮರ್ಜೆನ್ಸಿ ಲಿಫ್ಟ್ ಆದಮೇಲೆ ತಿರ್ಗಾ ಇದನ್ನು ಅವ್ರು ಪ್ರಸ್ತಾಪ ಮಾಡಿದಾಗ, ಸೊ NFDC ಅಂತ ಏನೇ ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಸೊ ಅಲ್ಲಿಂದ ಸಾಕಷ್ಟು ಫಂಡ್ ಸಿಗತ್ತೆ. 1981ರಲ್ಲಿ ಈ ಸಿನಿಮಾ ಶೂಟ್ ಮಾಡ್ತಾರೆ. ಸೊ ಸುಮಾರು ಒಂದು 80ರಲ್ಲಿ ಅನ್ಸುತ್ತೆ, ಸುಮಾರು ಒಂದು 8 ತಿಂಗಳುಗಟ್ಟಲೆ ಇದನ್ನು ಶೂಟ್ ಮಾಡ್ತಾರೆ. ಇದಕ್ಕೆ ದೊಡ್ಡ ಸ್ಟಾರ್ ಕಾಸ್ಟ್. ಇದು ನೀವು ನೋಡಿದ್ರೆ ಈ ಸಿನಿಮಾಗಳಲ್ಲಿ ನಂಬರ್ ಆಫ್ ಪೀಪಲ್, ಇಫ್ ಯು ಸಿ, ಪ್ರಾಬ್ಲಿ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೆಕಾರ್ಡ್. ಇವನ್ ಲಾಸ್ಟ್ ಫ್ಯುನರಲ್ ಸೀಕ್ವೆನ್ಸ್ ಏನಿದೆ ಅದು ಒಂದು ಗಿನ್ನೀಸ್ ರೆಕಾರ್ಡ್ ಮಾಡಿದ್ದ ಶಾಟ್ ಅದು. ಅದರಲ್ಲಿ ಸುಮಾರು 3 ಲಕ್ಷ ಜನ ಪಾಲ್ಗೊಂಡಿದ್ದಾರಂತೆ. ಸೊ ಅವರಿಗೆ ತುಂಬ ರಿಯಲಿಸ್ಟಿಕ್ ಆಗಿ ಬೇಕಾಗಿತ್ತು, ಸ್ಟಾಕ್ ಫುಟೇಜಸ್ ಯೂಸ್ ಮಾಡಲ್ಲ ಅಂತ ಹೇಳಿಬಿಟ್ಟು ಅಷ್ಟು ದೊಡ್ಡ ಕ್ರೌಡನ್ನು ಅವರು ಇದನ್ನು ಮಾಡಿದ್ರು, ಅರೇಂಜ್ ಮಾಡಿದರು. ಒಬ್ಬರು FTIನವರು ಒಬ್ಬರು ಗ್ರ್ಯಾಜುಯೇಟ್ ಕೂಡ ಒಂದು
ಒಂದು ಸರಿ ನನಗೆ ಸಿಕ್ಕಿದ್ರು. ಅವರು ಹೇಳಿದರು ನನಗೆ, ನಾನು ಗಾಂಧಿ ಫಿಲ್ಮ್ಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ ಅಂತ. ನನಗೆ ಅವಾಗ ತುಂಬ ಆಶ್ಚರ್ಯ ಆಯಿತು. ಏನು ಮಾಡಿದ್ರಿ ಸರ್ ನೀವು ಅಂತ ಹೇಳಿದಾಗ, ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಿದ್ದೆ ಅಂತ ಹೇಳಿ. ಯಾಕಂದರೆ ಆ ಸಿನಿಮಾ ಟೈಮಲ್ಲಿ ಸತ್ಯಾಗ್ರಹ ಯಾವುದೇ ಸೀನಲ್ಲಿದ್ದರೆ ತುಂಬ ಜನ ಬೇಕಾಗಿತ್ತು. ಸೊ ಕ್ರೌಡ್ ಮ್ಯಾನೇಜ್ಮೆಂಟ್ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಇತ್ತು ಆವಾಗ. ಸೊ ಇನ್ನೊಂದು ವಿಷಯ ಅಂದರೆ, ಈ ನಸರುದ್ದೀನ್ ಶಾ ಅನ್ನೋರು ಇದಕ್ಕೆ ಆಡಿಷನ್ ಕೊಟ್ಟಿದ್ದರು ಗಾಂಧಿ ಪಾರ್ಟ್ ಮಾಡೋಕ್ಕೆ. ಸೊ ಆವಾಗ ಅವರು ಇನ್ನೂ ಯಂಗ್ ಆಗಿದ್ದರು, ಬಟ್ ಅವರಿಗೊಂದು ಆಸೆ ಇತ್ತು, ನಾನು ಇದೊಂದು ರೋಲ್ ಮಾಡಲೇಬೇಕು ಅಂತ. ಬಟ್ ಅವರು ಆಯ್ಕೆ ಮಾಡಿಲ್ಲ ಅವರಿಗೆ. ಸೊ ಬೆನ್ ಕಿಂಗ್ಸ್ಲಿ ಅನ್ನೋರು ಗಾಂಧಿ ಪಾರ್ಟ್ ಮಾಡಿದ್ದಾರೆ ಇದರೊಳಗೆ. ಸೊ ಇನಿಷಿಯಲಿ ಸ್ವಲ್ಪ ಬೇಜಾರಾಗಿತ್ತು ನಸರುದ್ದೀನ್ ಶಾ ಅವರಿಗೆ, ಬಟ್ ಸಿನಿಮಾ ನೋಡಾದಮೇಲೆ ಅವ್ರು ಕೂಡ ಹೇಳಿದ್ರು, ಅಂದರೆ ಬೆನ್ ಕಿಂಗ್ಸ್ಲಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ಇವಾಗ ಬೆನ್ ಕಿಂಗ್ಸ್ಲಿ ಯಾರು ಅಂತ ಹೇಳಿಬಿಟ್ಟು ವರ್ಲ್ಡ್ ವೈಡ್ ಇವಾಗ ಗೊತ್ತಾಗತ್ತೆ ಈ ಸಿನಿಮಾ ನೋಡಿದಾಗ ಅಂತ ಹೇಳಿ ಅವರು ಅದನ್ನ ಹೇಳ್ತಾರೆ. ಅವರು ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬಂದಿತ್ತು, ಅಂದರೆ ರೀಸೆಂಟ್ಲಿ ಅದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಹಾಗೆ ಇದು ಯೂಟ್ಯೂಬ್ ಮೇಲೆ ಲಭ್ಯ ಇದೆ ಗಾಂಧಿ ಫಿಲ್ಮು. ಅದು ಸುಮಾರು 3 hours ಫಿಲ್ಮ್. ಐ ಥಿಂಕ್ ನೀವು ಎಷ್ಟು ಸರಿ ನೋಡಿದ್ರೇನೋ ಅದು ಬೋರ್ ಅಂತ ಅನ್ಸಲ್ಲ, ಯಾಕಂದರೆ ಅದ್ರದ್ದು ಹಿಸ್ಟಾರಿಕ್ ಮೊಮೆಂಟ್ಸ್ ಏನಿದೆ ಮತ್ತು ಆ ಪ್ರೊಡಕ್ಷನ್ ಕ್ವಾಲಿಟಿ ಏನಿದೆ, ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಬಯೋಗ್ರಫಿಕಲ್ ಫಿಲ್ಮ್ ವಿಚ್ ಇಸ್ ಎವರ್ ಮೇಡ್ ಅಂತ ಹೇಳ್ಬೋದು. ಮೇಕಿಂಗ್ ಆಫ್ ಮಹಾತ್ಮ ಅಂತ. ಸೊ ಇದನ್ನು ಡಿರೆಕ್ಟ್ ಮಾಡಿರೋದು ಶ್ಯಾಮ್ ಬೆನಗಲ್ ಅವರು. ಆಫ್ರಿಕಾದಲ್ಲಿ ಅವರು ಹೇಗೆ ಬ್ಯಾರಿಸ್ಟರ್ ಆಗಿ ಸರ್ವ್ ಮಾಡ್ತಾ ಇರ್ತಾರೆ, ಮತ್ತು ಅಲ್ಲಿನ ದಬ್ಬಾಳಿಕೆ ಏನಿದೆ, ಅದರ ಪ್ರೊಟೆಸ್ಟ್ ಏನಿದೆ, ಸೊ ಅದ್ರ ಬಗ್ಗೆ ಜಾಸ್ತಿ ಕವರೇಜ್ ಕೊಡುತ್ತೆ ಈ ಫಿಲ್ಮ್. ಹಾಗೂ ಅವರ ಅಂದರೆ ಈ ಇಂಡಿವಿಜುವಾಲಿಟಿ ಕ್ರೈಸಿಸ್ ಏನಿದೆ, ಅಂದರೆ ಅವರಿಗೆ ಒಂದು ಸಾಮಾನ್ಯ ಮನುಷ್ಯನಿಂದ ಈಗ ಮಹಾತ್ಮ ಆ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ವ, ಸೊ ಅದರ ಚಾಲೆಂಜಸ್, ಅದರ ಅವ್ರವ್ರು ಏನೇನು ಸ್ಟೆಪ್ಸ್ ತೊಗೊತಾರೆ, ಅದರಲ್ಲಿ ಎಲ್ಲೆಲ್ಲಿ ಅವರಿಗೆ ಫೇಲ್ಯೂರ್ ಆಗುತ್ತೆ, ಎಲ್ಲೆಲ್ಲಿ ಅವರು ಅಂದರೆ ಕಲ್ತ್ಕೊಂಡು ಸೊ ಓಕೆ ಇದು ಸರಿ ಇದು ತಪ್ಪು ಅಂತ ಹೇಳಿ ಇದು ಎಲ್ಲ ಇದೆಯಲ್ವ, ಅವರ ಗ್ರೋತ್ ಏನಿದೆಯಲ್ವ ಅದ್ರ ಬಗ್ಗೆ ಈ ಫಿಲ್ಮ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುತ್ತೆ. ಹಾಗೂ ಇದರಲ್ಲಿ ಕಸ್ತೂರ್ಬಾ ಗಾಂಧಿ ಅವರ ಪಾತ್ರ ಕೂಡ ತುಂಬ ಪವರ್ಫುಲ್ಲಾಗಿ ಬಂದಿದೆ. ಬೇರೆ ಸಿನಿಮಾಗಳಲ್ಲಿ ಭಾಳ ಫೋಕಸ್ ಇರೋದು ಗಾಂಧೀಜಿಯವ್ರ ಮೇಲೆ ಮಾತ್ರ. ಸೊ ಈ ಸಿನಿಮಾದಲ್ಲಿ ಕಸ್ತೂರ್ಬಾ ಗಾಂಧಿ ಕೂಡ ಒಂದು ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಆಗಿ ಕಾಣ್ಕೊತಾರೆ. ಸೊ ಇದರಲ್ಲಿ ಗಾಂಧೀಜಿಯಾಗಿ ನಟಿಸಿರೋರು ರಜತ್ ಕಪೂರ್ ಅಂತ, ವೆರಿ ಪಾಪ್ಯುಲರ್ ಆ್ಯಕ್ಟರ್, ಮತ್ತು ಕಸ್ತೂರ್ಬಾ ಗಾಂಧಿಯಾಗಿ ಪಲ್ಲವಿ ಜೋಶಿ. ಸೊ ಇದು ಕೂಡ ಯೂಟ್ಯೂಬಲ್ಲಿ ಸಿಗ್ಬೋದು. ಇಲ್ಲಾಂದರೆ ನಿಮಗೆ NFDC ಅವ್ರದ್ದು ಸಿನಿಮಾಸ್ ಆಫ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಕೂಡ ಐ ಥಿಂಕ್ ಈ ಸಿನಿಮಾ ನೀವು ನೋಡ್ಬೋದು. ಇದು ಒಂದು ಡಾಕ್ಯುಮೆಂಟ್ರಿ ಪ್ಲಸ್ ಫಿಕ್ಷನ್ ಏನಿದೆಯಲ್ಲ ಅದ್ರ ಕಾಂಬಿನೇಷನ್ ಥರ ಕಾಣುತ್ತೆ ನಿಮಗೆ. ಅಂದರೆ ಫುಲ್ ಫೀಚರ್ ಫಿಲ್ಮ್ ಥರ ಅಂತ ಏನು ಕಾಣಲ್ಲ, ಸಾಕಷ್ಟು ಡಾಕ್ಯುಮೆಂಟ್ರಿ ಫೀಲ್ ಕೂಡ ಇದೆ ಈ ಸಿನಿಮಾಕ್ಕೆ. ಬಟ್ ಇಟ್ಸ್ ಅ ವೆರಿ ಗುಡ್ ಫಿಲ್ಮ್ ಟು ನೋ ಅಬೌಟ್ ಗಾಂಧೀಸ್ ಲೈಫ್. ಸೊ ಇನ್ನೊಂದು ಫಿಲ್ಮ್, ಇದು ಬಯೋಗ್ರಫಿ ಅನ್ನೋದಕ್ಕಿಂತ ಅವರ ಫ್ಯಾಮಿಲಿ ಕಾನ್ಫ್ಲಿಕ್ಟ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟೆಡ್ ಫಿಲ್ಮ್ ಇದು, ಗಾಂಧಿ ಮೈ ಫಾದರ್ ಅಂತ. ಸೊ ಇದರಲ್ಲಿ ಗಾಂಧೀಜಿಯವರ ಮಗನಾದ ಹರಿಲಾಲ್, ಸೊ ಅವರೇನಿರ್ತಾರೆ ಅವ್ರ ಪಾಯಿಂಟ್ ಆಫ್ ವ್ಯೂವಿಂದ ಈ ಸಿನಿಮಾ ಜಾಸ್ತಿ ಕಂಡುಬರುತ್ತೆ. ಸೊ ಈ ಟೈಮ್ ಪೀರಿಯಡ್ ಯಾವಾಗ ಅಂದರೆ ಗಾಂಧೀಜಿಯವರಾಗಲೇ ಸ್ವಲ್ಪ ಎಸ್ಟಾಬ್ಲಿಷ್ ಆಗಿರ್ತಾರೆ, ಅವ್ರದ್ದು ಒಂದು ಸ್ವದೇಶಿ ಮೂಮೆಂಟ್ ಏನಿದೆ ಅದೆಲ್ಲ ತುಂಬ ಜೋರಾಗಿ ನಡೀತಾ ಇರುತ್ತೆ. ಸೊ ಆವಾಗ ಹರಿಲಾಲ್ ಅವರಿಗೆ ವಿದೇಶಕ್ಕೆ ಹೋಗಿಬಿಟ್ಟು ತನ್ನ ಕಲಿಕೆಯನ್ನು ಮುಂದುವರಿಸಬೇಕು ಅಂತ ಒಂದು ಪ್ರಸ್ತಾಪ ಇರುತ್ತೆ. ಅದಕ್ಕೆ ಗಾಂಧೀಜಿಯವರು ಒಪ್ಪಲ್ಲ, ಯಾಕಂದರೆ ಸ್ವದೇಶಿ ಬಗ್ಗೆ ನಾನು ಮಾತಾಡ್ತಿರ್ಬೇಕಾದ್ರೆ ನನ್ನ ಮಗ ಹೊರಡೆ ಹೋದರೆ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಕಾನ್ಫ್ಲಿಕ್ಟ್ ಏನಿದೆಯಲ್ಲ ಇದರದ್ದೇ ಅದು ಈ ಎಳೆನೇ ತೊಗೊಂಡು ಆ ಫಿಲ್ಮ್ ಮಾಡಿದ್ದಾರೆ. ಸೊ ಇದರಿಂದ ಬೇಸರವಾಗಿ ಹರಿಲಾಲ್ ಮನೆ ಬಿಡ್ತಾರೆ, ತನ್ನ ಜೀವನ ತಾನಾಗೆ ನೋಡ್ಕೊಂಡು ಹೋಗ್ತಾರೆ. ಅಂದರೆ ಅವರು ಮದುವೆ ಇರಲಿ ಏನೇ ಇರಲಿ ಅವ್ರು ಹೇಳಲ್ಲ ಗಾಂಧೀಜಿ. ಸೊ ಲೀಡ್ಸ್ ಅ ಸಪ್ರೇಟ್ ಲೈಫ್. ಬಟ್ ಅವರಿಗೆ ಎಲ್ಲೂ ಸಕ್ಸಸ್ ಸಿಗಲ್ಲ ಅವರ ಪ್ರೊಫೆಷನಲ್ ಲೈಫಲ್ಲಿದ್ರೂ ಆರ್ ಮ್ಯಾರಿಟಲ್ ಲೈಫ್, ಅಲ್ಲಿಗೆ ಎಲ್ಲೂ ಅವರಿಗೆ ಒಂದು ಸಂತಸ ಅಂತ ಏನು ಸಿಗಲ್ಲ. ಸೊ ಆ ಡಿಫಿಕಲ್ಟೀಸ್ ಏನಿದೆ, ಅಂದರೆ ಒಬ್ಬರು ತಂದೆ ಅನ್ನೋರಿಗೆ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಜನ, ಬಟ್ ಅವರು ಮಗನಾದ ನನಗೆ ಏನು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ಒಂದು ಕೊರಗ್ತನ ಇರುತ್ತಲ್ವ. ಸೊ ಅದ್ರ ಬಗ್ಗೆ ಈ ಸಿನಿಮಾ ಇದೆ. ಸೊ ಇದಕ್ಕೂ ಕೂಡ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಮೋಹನ್ ದಾಸ್
ಇದು ಕೂಡ ಒಂದು ಗಾಂಧಿಯವರ ಲೈಫ್ ಮೇಲೆ ಆಧಾರಿತ ಒಂದು ಸಿನಿಮಾ. ಇದು ಅವ್ರದ್ದು ಬಾಲ್ಯ ಏನಿದೆ, ಅವ್ರ ಚೈಲ್ಡ್ಹುಡ್ ಏನಿದೆ ಅದನ್ನು ಕವರ್ ಮಾಡುತ್ತೆ. ಸೊ ನಾವು ಸಾಕಷ್ಟು ಕಥೆಗಳು ಓದಿದ್ದೀವಿ. ಅಂದರೆ ಗಾಂಧೀಜಿಯವರು ಅವರ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಸಿಗರೇಟ್ ಸೇದೋದಿರಲಿ, ಮಾಂಸ ತಿನ್ನೋದಿರಲಿ, ಇದನ್ನೆಲ್ಲ ಮಾಡಿದ್ದಾರೆ ಅಂತ. ಸೊ ಆ ಇನ್ಸಿಡೆಂಟ್ಸ್ ಎಲ್ಲ ಏನಿದೆ, ಸೊ ಅದ್ರ ಬಗ್ಗೆ ಇದು ತುಂಬ ಕಾನ್ಸಂಟ್ರೇಟ್ ಮಾಡುತ್ತೆ ಈ ಫಿಲ್ಮ್. ಅದರಲ್ಲಿ ಅವರಿಗೆ ಒಂದು ಸರಿ ಇದೆಲ್ಲ ಮಾಡಾದಮೇಲೆ ಅವ್ರಿಗೊಂದು ಗಿಲ್ಟ್ ಫೀಲ್ ಬರುತ್ತೆ, ನಾನು ಇದ್ರ ಬಗ್ಗೆ ಹೇಳ್ಕೋಬೇಕು ಅಂತ, ತನ್ನ ತಾಯಿ ಹತ್ರ ಹೇಳ್ಕೋಬೇಕು, ತನ್ನ ತಂದೆ ಹತ್ರ ಹೇಳ್ಕೋಬೇಕು ಅಂತ. ಸೊ ಅದನ್ನು ಅವರಿಗೆ ಹೇಳೋಕ್ಕೆ ಧೈರ್ಯ ಇರಲ್ಲ. ಸೊ ಇದನ್ನು ಹೇಗೆ ಅವರು ಹೇಳ್ಕೊತಾರೆ ಅಂತ, ಅದು ಏನಿದೆ ಕಾನ್ಫ್ಲಿಕ್ಟು, ಅದ್ರ ಬಗ್ಗೆ ಈ ಸಿನಿಮಾ. ಸೊ ಐ ಥಿಂಕ್ ಇದು ಇನ್ನೂ ರಿಲೀಸ್ ಆಗಿಲ್ಲ. ಫೆಸ್ಟಿವಲ್ ಇನ್ನೂ ಕೆಲವು ಫೆಸ್ಟಿವಲ್ಸಲ್ಲೆಲ್ಲ ಪ್ರದರ್ಶನ ಆಗ್ತಾಯಿದೆ. ಇದನ್ನು ಡಿರೆಕ್ಟ್ ಮಾಡಿರೋರು ಪಿ ಶೇಷಾದ್ರಿ. ಅವರು ಸಾಕಷ್ಟು ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಗೆದ್ದಿದ್ದಾರೆ ಅವ್ರ ಸಿನಿಮಾಗಳಿಗೆ. ಸೊ ಈ ಸಿನಿಮಾ ಕೂಡ ಭಾಳ ಚೆನ್ನಾಗಿ ಇದೆ. ಅಂದರೆ ನೀವು ನಿಮಗೆ ಸ್ವಲ್ಪ ಡೀಟೇಲಲ್ಲಿ ಈ ಕಥೆಗಳು ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ನೀವು ನೋಡಬೇಕಾಗತ್ತೆ. ಈ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಮೇಲೆ ಕೂಡ ಕೆಲವು ಸಿನಿಮಾ ಬಂದಿದೆ. ಸೊ ಪಾಪ್ಯುಲರ್ ಜಾನರ್ ನೋಡಬೇಕು ಅಂತ ಹೇಳಿದ್ರೆ ಲಗೇ ರಹೋ ಮುನ್ನಾಭಾಯ್. ಸೊ ಇದು ಮುನ್ನಾಭಾಯ್ MBBSಗೆ ಸೀಕ್ವೆಲ್ ಆಗಿ ಬಂದ ಸಿನಿಮಾ. ಇದರ ಕಥಾನಾಯಕ ಸಂಜಯ್ ದತ್. ಸೊ ಈ ಸಿನಿಮಾದಲ್ಲಿ ಅವರು ಅಂದರೆ ಡೇ ಟು ಡೇ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಗಾಂಧಿಯವರು ಅವ್ರಿಗೆ ಕಾಣಿಸ್ಕೊತಾ ಇರ್ತಾರೆ. ಸೊ ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರ ಸಲಹೆ ಮೂಲಕ ಈ ಪ್ರಾಬ್ಲಮ್ ಎಲ್ಲ ರಿಸಾಲ್ವ್ ಮಾಡ್ತಾರೆ. ಸೊ ತುಂಬ ಕಾಮಿಕಲ್ ಆಗೂ ಇದೆ ಹಾಗೂ ಎಮೋಷನಲ್ ಕೂಡ ಇದೆ. ಸಾಕಷ್ಟು ಕಲಿಯೋದಿದೆ ಈ ಸಿನಿಮಾದಿಂದ. ನಾವು ನೋಡಿದಾಗೆಲ್ಲ ನಮಗೆ ಅನಿಸುತ್ತೆ, ಅಂದರೆ ನಾವು ಕೂಡ ಈ ಟೈಪ್ ಸಿಚುವೇಶನ್ ನೋಡಿದ್ದೀವಿ ಅಂತ. ಸೊ ಇದರಲ್ಲಂದರೆ ಸಣ್ಣ ಸಣ್ಣ ವಿಚಾರ. ಇವಾಗ ಒಬ್ಬರು ಅಪಾರ್ಟ್ಮೆಂಟ್ ಮೇಲಿಂದ ಕೆಳಗಡೆ ಹೋಗ್ತಿರ್ಬೇಕಾದ್ರೆ ನಮ್ಮ ಮನೆ ಎದುರುಗಡೆ ಬೀಡ ತಿಂದ್ಕೊಂಡು ಉಗುಳು ಹೋಗೋದಿರುತ್ತಲ್ವ, ಅದು ಒಂದು ಸೀಕ್ವೆನ್ಸ್ ತೋರಿಸ್ತಾರೆ ಅವರು. ಸೊ ಅದರಲ್ಲಿ ನೀವು ನೋಡಿ, ಅದ್ರ ಬಗ್ಗೆ ಏನಾದರೂ ಗಲಾಟೆ ಮಾಡಬೇಡ ಅಂತ ಹೇಳಿದ್ರೆ ಅದು ಏನೇನೋ ಆಗೋಗ್ಬಿಡುತ್ತೆ. ಇತ್ತೀಚಿನ ಕಾಲದಲ್ಲಿ ಮಾತಾಡೋದು ತಪ್ಪಾಗೋಗ್ಬಿಡುತ್ತೆ. ಒಂದು ಸಣ್ಣ ಸಣ್ಣ ವಿಚಾರಗಳಿಂದ ಕೊಲೆಗಳೇ ಆಗೋಗ್ಬಿಡ್ತಾವೆ ಈಗ. ಸೊ ಈ ಗಾಂಧಿ ಪ್ರಿನ್ಸಿಪಲಿಂದ ಇದನ್ನು ಹೇಗೆ ರಿಸಾಲ್ವ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹಾಗೂ ಈ ಕೆಲವು ಆಫೀಸ್ಗಳಲ್ಲೆಲ್ಲ ಹೋದಾಗ ಇವಾಗ ಮೇನ್ ಒಂದು ಗೊತ್ತಿರೋದೇ ಪ್ರಾಬ್ಲಮ್ ಇದು, ಈ ಲಂಚದ ಸಿಚುವೇಶನ್ನು. ಸೊ ಇದ್ರದ್ದು ಬಗ್ಗೆನೂ ಕೂಡ ಆ ಸಿನಿಮಾ ಮಾತಾಡುತ್ತೆ. ಸೊ ಇದು ಮುನ್ನಾಭಾಯ್ MBBSಗಿಂತ ಜಾಸ್ತಿನೇ ಹಣ ಕೂಡ ಮಾಡ್ತು, ಇವನ್ ಮೆಚ್ಚುಗೆ ಕೂಡ ಪಡ್ತು ಈ ಸಿನಿಮಾ. ಐ ಥಿಂಕ್ ಇದು ಯೂಟ್ಯೂಬ್ ಮತ್ತು ಐ ಥಿಂಕ್ ಡಿಸ್ನಿ ಹಾಟ್ಸ್ಟಾರಲ್ಲಿ ನಿಮಗೆ ಲಭ್ಯ ಇದೆ. ಈ ಸಿನಿಮಾ ನೀವು ನೋಡ್ಬೋದು. ಸಾಕಷ್ಟು ಜನ ನೋಡಿರ್ತೀರ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಈ ಸಿನಿಮಾ. ಸೊ ಹಾಗೂ ಇನ್ನೊಂದು ಸಿನಿಮಾ ಈ ಗಾಂಧಿಯನ್ ಪ್ರಿನ್ಸಿಪಲ್ ಮೇಲೆ ಬಂದಿರೋದು ಕೂರ್ಮಾವತಾರ. ಕನ್ನಡ ಸಿನಿಮಾ, ಗಿರೀಶ್ ಕಾಸರವಳ್ಳಿ ಅವರು ಡೈರೆಕ್ಟ್ ಮಾಡಿರೋದು. ಸೊ ಇದರಲ್ಲೂ ಹಾಗೆ ಒಂದು ಗಾಂಧಿ ಬಗ್ಗೆ ಒಂದು ಸಿನಿಮಾನೋ ಒಂದು ಇದು TV ಸೀರೀಸ್ ಮಾಡ್ತಾ ಇರ್ತಾರೆ. ಗಾಂಧಿಯಾಗಿ ನಟನೆ ಮಾಡೋಕ್ಕೆ ಒಬ್ಬರು ಬರ್ತಾರಲ್ಲಿ. ಸೊ ಅವರು ನೋಡೋಕ್ಕೆ ಸ್ವಲ್ಪ ಗಾಂಧಿ ಥರ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಸ್ಟ್ ಮಾಡಿರ್ತಾರೆ. ಅವರಿಗೆ ಗಾಂಧೀಜಿಯವ್ರ ಬಗ್ಗೆ ಜಾಸ್ತಿ ಏನೂ ಮಾಹಿತಿ ಇರಲ್ಲ, ಬಟ್ ತಾನು ಗಾಂಧಿಯಾಗಿ ನಟಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಗಾಂಧೀಜಿಯವ್ರ ಬಗ್ಗೆ ಸಾಕಷ್ಟು ಮಾಹಿತಿ ಓದ್ಕೊತಾರೆ. ಅಂದರೆ ಪುಸ್ತಕಗಳು ತೊಗೊಂಡು ಓದ್ಕೊಂಡು ಅವ್ರದ್ದು ಟ್ರಾನ್ಸ್ಫಾರ್ಮೇಷನ್ ಏನಿದೆ, ಮುಂಚೆ ಅವ್ರು ಹೇಗಿದ್ರು, ಈ ನಟನೆ ಮಾಡಬೇಕಾದ್ರೆ ಓದ್ಕೊಂಡು ಏನೇನು ಬದಲಾವಣೆ ಅವ್ರ ಲೈಫಲ್ಲಿ ಅವ್ರು ತೊಗೊಂಬರ್ತಾರೆ, ಅವ್ರ ಪ್ರಿನ್ಸಿಪಲ್ಸ್ ಎಲ್ಲ ಅವ್ರು ತೊಗೊಂಬರ್ತಾರೆ, ಅದ್ರದ್ದು ಸಿನಿಮಾ ಇದು. ಅದರಿಂದ ಅವರ ಫ್ಯಾಮಿಲಿ ಕೂಡ ಹೇಗೆ ಎಫೆಕ್ಟ್ ಆಗುತ್ತೆ ಅದು ಕೂಡ ಈ ಸಿನಿಮಾ ಚೆನ್ನಾಗಿ ಪೋರ್ಟ್ರೇ ಮಾಡುತ್ತೆ. ಈ ನನಗೆ ಕನ್ನಡದಲ್ಲಿ ಯಾವುದಾದ್ರು ಒಳ್ಳೆ ಸಿನಿಮಾ ಅಂತ ಕೇಳ್ತಾ ಇರ್ತಾರೆ ತುಂಬ ಜನ. ಆವಾಗ ನಾನು ಕೂರ್ಮಾವತಾರ ಒಂದು ಹೇಳ್ತೀನಿ, ಇದೊಂದು ತುಂಬ ಒಳ್ಳೆ ಸಿನಿಮಾ, ನೀವು ನೋಡಬೇಕಾಗತ್ತೆ ಅಂತ ಹೇಳಿ. ಸೊ ಇದು ಟೋಟಲ್ ಕನ್ನಡ ಅವರು DVD ಅವ್ರ DVD ಕೆಟಲಾಗಲ್ಲಿ ಲಭ್ಯ ಇದೆ. ಯೂಟ್ಯೂಬಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ. ಲೀಗಲಿ ಅಂತೂ ಯೂಟ್ಯೂಬಲ್ಲಿ ಇಲ್ಲ. ಸೊ ಇದನ್ನು ನಿಮಗೆಲ್ಲಾದರೂ ಸಿಕ್ಕಿದರೆ ನೀವು ನೋಡಿ. ಸಾಕಷ್ಟು ಜನ ನೋಡಿರ್ತೀರ, ಕೆಲವ್ರು ನೋಡಿರಲ್ಲ, ಯಾಕಂದರೆ ಅಷ್ಟು ಪಾಪ್ಯುಲರ್ ಸಿನಿಮಾ ಅಂತ ಏನಾಗಿಲ್ಲ ಇದು ದಯವಿಟ್ಟು ನೀವು ನೋಡಿ. ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಬಗ್ಗೆ ಐ ಥಿಂಕ್ ದಿಸ್ ಇಸ್ ಅ ವಂಡರ್ಫುಲ್ ಫಿಲ್ಮ್ ದಟ್ ನೀಡ್ಸ್ ಟು ಬಿ ವಾಚ್ಡ್. ಈ ಭಾಳ ಮುಖ್ಯವಾದ ಫಿಲ್ಮ್ ಅಂದರೆ ಒಂದು ಹೇ ರಾಮ್ ಅಂತ. ಸೊ ಇದು ಡೈರೆಕ್ಷನ್ನು ಮತ್ತು ಸ್ಕ್ರೀನ್ ಪ್ಲೇ ಬರ್ತಿದ್ದು ಕಮಲ್ ಹಾಸನ್ ಅವರು. ಇದು ಒಂದು ಕಲ್ಟ್ ಫಿಲ್ಮ್ ಅಂತಲೇ ಹೇಳ್ಬೋದು. 2000 ಇಸ್ವಿಯಲ್ಲಿ 2000 ಇದು ರಿಲೀಸ್ ಆದ ಸಿನಿಮಾ. ಇದರಲ್ಲಿ ಮೇನ್ಲಿ ಈ ಪಾರ್ಟಿಷನ್ ಟೈಮ್ದು ಏನು
ಥೀಮ್ ಇದೆ. ಸೊ ಅದರಲ್ಲಿ ನಮಗೆ ಗೊತ್ತಿರೋ ಹಾಗೆ ಈ ಕೋಮು ಗಲಭೆಗಳು, ಹಿಂದೂ ಮುಸ್ಲಿಂ ಏನು ಫೈಟ್ಸ್ ಆ್ಯಂಡ್ ರಯೋಟ್ಸ್ ನಡೆದಿತ್ತು. ಸೊ ಸಾಕಷ್ಟು ಆ ಥೀಮನ್ನೆಲ್ಲ ಈ ಟಚ್ ಮಾಡುತ್ತೆ ಈ ಸಿನಿಮಾ. ಮೇನ್ಲಿ ಇದು ಇಬ್ಬರು ಸ್ನೇಹಿತರು, ಅಂದರೆ ಸಾಕೇತ್ ರಾಮ್ ಮತ್ತು ಅಮ್ಜದ್ ಅಂತ ಹೇಳ್ಬಿಟ್ಟು. ಸಾಕೇತ್ ರಾಮ್ ಅನ್ನೋ ಕ್ಯಾರೆಕ್ಟರ್ ಕಮಲ್ ಹಾಸನ್ ಅವರೇ ಮಾಡಿದ್ದಾರೆ. ಅಮ್ಜದ್ ಅನ್ನೋ ಕ್ಯಾರೆಕ್ಟ್ರು ಶಾರುಖ್ ಖಾನ್ ಅವ್ರು ಮಾಡಿದ್ದಾರೆ. ಸೊ ಇವರು ಸ್ನೇಹಿತರಾಗಿರ್ತಾರೆ. ಬಟ್ ಇದೆಲ್ಲ ಇವರ ಫ್ರೆಂಡ್ಶಿಪ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಮಧ್ಯದಲ್ಲಿ ಸಿಚುವೇಶನ್ ಬರುತ್ತೆ. ಇವರು ಕೋಲ್ಕತ್ತಾದಲ್ಲಿದ್ದಾಗ ಸಾಕೇತ್ ರಾಮ್ನವರು, ಸೊ ತುಂಬ ರಯಟ್ಸ್ ಎಲ್ಲ ನಡೀತಾ ಇರುತ್ತೆ. ಒಂದು ಹುಡುಗಿಗೆ ಏನೋ ಒಂದು ಅತ್ಯಾಚಾರ ಮಾಡೋದು ನೋಡ್ತಾರೆ, ಅದನ್ನು ಸಹಾಯ ಮಾಡೋಕ್ಕೆ ಹೋಗ್ತಾರೆ. ಸೊ ಪುನಃ ಅವ್ರು ವಾಪಸ್ ಮನೆಗೆ ಬಂದಾಗ ಅವ್ರ ಹೆಂಡತಿ ಮೇಲೆ ಅತ್ಯಾಚಾರ ಆಗಿರುತ್ತೆ. ಸೊ ಅವರಿಗೆ ಇದು ತಡ್ಕೊಳಕ್ಕಾಗಲ್ಲ, ಇದೆಲ್ಲ ಆಗ್ತಾ ಇರೋದು ಮೇನ್ಲಿ ಗಾಂಧಿಯಿಂದಾನೆ ಅಂತ ಹೇಳಿಬಿಟ್ಟು ಅವರು ಅಂದ್ಕೊಂಡು ಗಾಂಧಿಗೆ ಏನಾದರೂ ಮಾಡ್ಕೊಂಡು ನಾನು ಕೊಲ್ಲಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ. ಸೊ ಎಲ್ಲಾದರೂ ಒಂದು ಕಡೆ ಮೀಟ್ ಮಾಡಬೇಕಲ್ವ, ಹೇಗಾದರೂ ಚಾನ್ಸ್ ಸಿಗತ್ತಾ ಅಂತ ಹೇಳಿ. ಸೊ ಈ ಜರ್ನಿ ಏನಿದೆ ಇದು ಕೂಡ ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಬಟ್ ಫೈನಲಿ ಅವರನ್ನು ಹತ್ಯೆ ಮಾಡಬೇಕು ಅಂತ ಹೋದಾಗ ಅವರೇ ಕಲ್ತ್ಕೊತಾರೆ, ಅಂದರೆ ನಾನು ಮಾಡ್ತಿರೋದು ತಪ್ಪು, ಗಾಂಧೀಜಿಯವ್ರು ಹೇಳ್ತಿರೋದು ಸರಿ ಅಂತ ಹೇಳಿ ಅವರಿಗೆ ಹೇಳ್ಕೋಬೇಕು ಅಂತ ಇರುತ್ತೆ. ನಾನು ಹೀಗೀಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ನನ್ನ ತಪ್ಪು ಅಂತ. ಬಟ್ ಅವರು ಗಾಂಧೀಜಿಯವರಿಗೆ ಮೀಟ್ ಮಾಡೋದಕ್ಕಿಂತ ಮುಂಚೆನೇ ಗಾಂಧೀಜಿಯವರ ಹತ್ಯೆ ಆಗಿರುತ್ತೆ ಬೇರೆಯವ್ರ ಕೈಯಲ್ಲಿ. ಗೊತ್ತಿರೋ ಹಾಗೆ ನಥುರಾಮ್ ಗೋಡ್ಸೆ ಅವರನ್ನು ಹತ್ಯೆ ಮಾಡ್ತಾರೆ. ಸೊ ಈ ಫಿಲ್ಮ್ ಆ ಇನ್ಸಿಡೆಂಟ್ಸ್ ಎಲ್ಲ ಏನಿದೆ ಅದೊಂದು ಸ್ವಲ್ಪ ಒಂದು ಫಿಕ್ಷನ್ ರೀತಿಯಲ್ಲಿ ಈ ಸಿನಿಮಾ ತೋರಿಸುತ್ತೆ. ಸಾಕಷ್ಟು ಕ್ರಿಟಿಕ್ಸಿಂದ ಮೆಚ್ಚುಗೆ ಪಡೆದ ಸಿನಿಮಾ ಆ್ಯಂಡ್ ತುಂಬ ಡೀಟೇಲಿಂಗ್ ಆಗಿದೆ. ಅಂದರೆ ಈ ಸಿನಿಮಾದ ಏನೇನು ಇನ್ಸ್ಟೆನ್ಸಸ್ ಏನಿದೆ ತುಂಬ ಡೀಟೇಲಲ್ಲಿ ತೋರಿಸಿದ್ದಾರೆ ಇವರು. ತಿರ್ಗಾ ಐ ಥಿಂಕ್ ನಾನು ಸಿನಿಮಾ ನೋಡೋದು ಶುರು ಮಾಡಿದಾಗ ಈ ಸಿನಿಮಾ DVD ಬಗ್ಗೆ ಸಾಕಷ್ಟು ಹುಡುಕಾಟ ಮಾಡಿದೆ, ನನಗೆಲ್ಲೂ ಸಿಗಲಿಲ್ಲ. ಹೀರೋಸ್ನವ್ರ ಹತ್ರ DVD ಇತ್ತು, ಅವರಿಗೆ ಒಂದು ಇಮೇಲ್ ಬರೆದಾಗ ಅವರು ನನಗೆ ಕಳಿಸ್ಕೊಟ್ರು. ಅವರು ದುಡ್ಡು ಕೂಡ ತೊಗೊಂಡಿಲ್ಲ. ಅದು ನನಗೆ ಸಿನಿಮಾ ನೋಡಿದಾಗ ಬಹಳ ಮತ್ತೆ ತುಂಬ ಆನಂದ ಆಯ್ತು. ಅಂದರೆ ಭಾಳ ವರ್ಷ ಆದಮೇಲೆ ತಿರ್ಗಾ ಆ ಸಿನಿಮಾ ನೋಡಿದ್ದೆ. ಸಾಕಷ್ಟು ನನಗೆ ಹೊಸ ಅನುಭವ ಕೂಡ ಕೊಡ್ತು ಆ ಸಿನಿಮಾ ನೋಡಬೇಕಾದ್ರೆ. ಐ ಥಿಂಕ್ ಇವಾಗಲೂ ಕೂಡ ಇದು ಯಾವುದೇ ಅಮೆಝಾನಲ್ಲಿ ಪ್ರಾಬಬ್ಲಿ ಇದೆ ಅಂತ ಅನಿಸುತ್ತೆ. ಇದು ನೀವು ನೋಡಿ, ಈ ಸಿನಿಮಾ ತುಂಬ ಚೆನ್ನಾಗಿದೆ. ಐ ಥಿಂಕ್ ಯು ವಿಲ್ ಪ್ರಾಬ್ಲಿ ಲೈಕ್ ಇಟ್ ಆ್ಯಂಡ್ ಲರ್ನ್ ಸಮಥಿಂಗ್ ಫ್ರಮ್ ದಿಸ್ ಫಿಲ್ಮ್. ಸರ್ದಾರ್, ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜೀವನಾಧಾರಿತ ಚಿತ್ರ. ಇದರಲ್ಲಿ ಮುಖ್ಯವಾಗಿ ಮುಖ್ಯವಾಗಿ ಬಗ್ಗೆನೇ ಮಾತಾಡ್ತಾರೆ. ಬಟ್ ಗಾಂಧೀಜಿಯವ್ರ ಬಗ್ಗೆ ಕೂಡ ಸಾಕಷ್ಟು ಸೀಕ್ವೆನ್ಸಸ್ ಇದೆ ಈ ಫಿಲ್ಮಲ್ಲಿ. ಮೇನ್ಲಿ ಪಟೇಲ್ನವರು ಈ ಸತ್ಯಾಗ್ರಹ ಇರಲಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಇರಲಿ, ಮತ್ತು ಅವರ ಡಿಫ್ರೆನ್ಸಸ್ ಏನಿದೆ ಗಾಂಧಿ ಐಡಿಯಾಲಜೀಸ್ ಮೇಲೆ, ಸೊ ಇದ್ರ ಬಗ್ಗೆ ಈ ಸಿನಿಮಾ ಚೆನ್ನಾಗಿ ಕವರೇಜ್ ಕೊಡುತ್ತೆ. ಇದರಲ್ಲಿ ಪರೇಶ್ ರಾವಲ್ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸಾಕಷ್ಟು ಅವರಿಗೆ ಅಪ್ರಿಸಿಯೇಷನ್ ಕೂಡ ಆಯಿತು ಈ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು. ಸೊ ಇದು ಐ ಥಿಂಕ್ ಯೂಟ್ಯೂಬಲ್ಲಿ ಲಭ್ಯ ಇದೆ ಈ ಸಿನಿಮಾ. ಯು ಕ್ಯಾನ್ ವಾಚ್ ಇಟ್. ರೋಡ್ ಟು ಸಂಗಮ್, ಇದು 2009ರಲ್ಲಿ ರಿಲೀಸ್ ಆದ ಸಿನಿಮಾ. ಇದರಲ್ಲಿ ಗಾಂಧೀಜಿ ಅವರು ಇಲ್ಲ ಅಂದ್ರೂ ಅವರ ಬೂದಿ ಏನಿದೆ, ಅವರ ಅಸ್ಥಿ ಬೂದಿ ಏನಿದೆ, ಅದ್ರ ಬಗ್ಗೆ ಈ ಸಿನಿಮಾ ಕತೆ ಹೇಳುತ್ತೆ. ಅವರು ಸತ್ತಾಗ ಅಂದರೆ ಸಾಕಷ್ಟು ಕಡೆ ಅವ್ರ ಬೂದಿ ವಿಸರ್ಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಸುಮಾರು ಒಂದು 20 ಕಡೆ ಅದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ಒಂದು ಕಡೆ ಏನೋ ಮಿಸ್ ಆಗಿ ಹೋಗುತ್ತೆ. ಸೊ ಇದು ಹೇಗೆ ಮಿಸ್ ಆಯಿತು ಅಂತ ಅದ್ರ ಬಗ್ಗೆ ಏನೋ ಚರ್ಚೆ ಮಾಡಲ್ಲ. ಬಟ್ ಇದು ಮಿಸ್ ಆಗಿರೋದು ಈ ತ್ರಿವೇಣಿ ಸಂಗಮದಲ್ಲಿ ಹಾಕಬೇಕು. ಸೊ ಅದು ಈ ಸಿನಿಮಾದ ಕತೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಒರಿಸ್ಸಾದಲ್ಲೆಲ್ಲೋ ಇರುತ್ತೆ. ಅದು ಒರಿಸ್ಸಾದಿಂದ ಅಲಹಾಬಾದಿಗೆ ತೊಗೊಂಡು ಹೋಗಬೇಕಾಗತ್ತೆ. ಅದಕ್ಕೆ ಒಂದು ಹಳೆ ಕಾಲದ ಒಂದು ವೆಹಿಕಲ್ ಇರುತ್ತೆ, ಅದರಲ್ಲೇ ಅವರು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೊಂದು ಸ್ವಲ್ಪ ರಿಪೇರ್ ಮಾಡಬೇಕಾಗತ್ತೆ ಆ ವೆಹಿಕಲ್ಗೆ. ಅದಕ್ಕೊಬ್ಬರು ಮುಸ್ಲಿಂ ಮೆಕ್ಯಾನಿಕ್ ಅವರು ಅದನ್ನು ರಿಪೇರ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಅಂದರೆ ಈ ಗಾಂಧಿ ಆ್ಯಶಸ್ ಏನಿದೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಗೊತ್ತಾದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಸೊ ದಿಸ್ ಬಿಕಮ್ಸ್ ಇವನ್ ನ್ಯೂಸ್ ಐಟಮ್ ವೇರ್ ತುಂಬ ಜನ ಜರ್ನಲಿಸ್ಟ್ ಬಂದುಬಿಟ್ಟು ಅವರಿಗೆ ಪ್ರಶ್ನೆ ಕೂಡ ಕೇಳ್ತಾರೆ. ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಒಂದು ಬಾಂಬ್ ಎಕ್ಸ್ಪ್ಲೋಷನ್ ಆಗುತ್ತೆ
ಎಕ್ಸ್ಪ್ಲೋಷನ್ ಆದಾಗ ಅದು ಮಾಡಿರೋದು ಯಾರೋ ಮುಸ್ಲಿಮ್ ಅವರು ಅಂತ ಹೇಳಿ ಅವ್ರಿಗೆ ಒಳಗೆ ಹಾಕ್ತಾರೆ. ಸೊ ಇದು ಕಮ್ಯುನಲ್ ಟೆನ್ಷನ್ ಶುರು ಆಗುತ್ತೆ. ಸೊ ಇವರಿಗೆ ಇದು ಗೊಂದಲ, ಈಗ ನಾನು ಈ ಕೆಲಸ ಬಿಟ್ಟು ನಾನು ಇದಕ್ಕೆ ಸಪೋರ್ಟ್ ಮಾಡಲಾ ಹೇಗೆ ಅಂತ. ಸೊ ಈ ಕಾನ್ಫ್ಲಿಕ್ಟ್ ಏನಿದೆ, ಈ ಗೊಂದಲ ಏನಿದೆ, ಇದನ್ನು ಈ ಸಿನಿಮಾ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಐ ಥಿಂಕ್ ಪರೇಶ್ ರಾವಲ್ ಆ ಮೆಕ್ಯಾನಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ತುಂಬ ಜನರಿಗೆ ಗೊತ್ತಿಲ್ಲದೆ ಇರೋದು ಸಿನಿಮಾ. ಇದು ನೀವು ನೋಡಲೇಬೇಕಾಗತ್ತೆ. ತುಂಬ ಒಳ್ಳೆ ಸಿನಿಮಾ. ಅಂದರೆ ನಿಮಗೆ ಯಾವುದಾದ್ರೂ ಈ ಗಾಂಧಿ ಜಯಂತಿಗೆ ಸಿನಿಮಾ ನೋಡಬೇಕು ಅಂತ ಅನಿಸಿದರೆ ಈ ಸಿನಿಮಾ ನೋಡಿ. ಅಂದರೆ ದಿಸ್ ಈಸ್ ದ ಫಿಲ್ಮ್ ಆಫ್ ಅವರ್ ಟೈಮ್. ಯಾಕಂದರೆ ಇದು ನಡೆಯೋದು ಕೂಡ ಮಾಡರ್ನ್ ಟೈಮ್ಸಲ್ಲೇ, ಆಯಿತಾ. ಇದು ಹಳೆ ಕಾಲದ ಕಥೆ ಏನಲ್ಲ. ಸೊ ಇದು ಡಿಸ್ನಿ ಹಾಟ್ಸ್ಟಾರಲ್ಲಿ ಇದೆ, ನೀವು ನೋಡ್ಬೋದು ಈ ಸಿನಿಮಾ. ಮೈನೆ ಗಾಂಧಿ ಕೋ ನೈ ಮಾರಾ, ಐ ಡಿಂಟ್ ಕಿಲ್ ಗಾಂಧಿ. ಸೊ ಇದು 2005ರಲ್ಲಿ ರಿಲೀಸ್ ಆದ ಸಿನಿಮಾ. ಇದು ಅಸ್ಸಾಮಿ ಭಾಷೆಯ ಪ್ರಖ್ಯಾತ ಡೈರೆಕ್ಟರ್ ಆದ ಜಾನಾ ಬರುವಾ, ಸೊ ಅವ್ರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಸೊ ಇದರಲ್ಲಿ ಮುಖ್ಯವಾಗಿ ಅನುಪಮ್ ಖೇರ್ ಮತ್ತು ಊರ್ಮಿಳಾ ಮಾಟೋಂಡ್ಕರ್ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಏನು ಅಂದರೆ ಅನುಪಮ್ ಖೇರಿಗೆ ಡಿಮೆನ್ಷಿಯಾ ಆಗಿರುತ್ತೆ. ಅವರಿಗೆ ಎಲ್ಲೋ ಒಂದು ಕಡೆ ಗಾಂಧೀಜಿಯವ್ರಿಗೆ ಕೊಂದಿದ್ದು ನಾನೇ, ನನ್ನ ಪಿಸ್ತೂಲಿನ ಬುಲೆಟ್ಟಿಂದನೇ ಅವರು ಸತ್ತಿದ್ದಾರೆ ಅಂತ ಎಲ್ಲೋ ಒಂದು ಥಾಟ್ ಬರುತ್ತೆ. ಅದನ್ನೇ ಅವರು ಹೇಳಿಕೊಂಡು ನನಗೆ ಅರೆಸ್ಟ್ ಮಾಡಿ, ನನಗೆ ಶಿಕ್ಷೆ ಕೊಡಿ ಅಂತ ಹಾಗೆ. ಬಟ್ ಜನರಿಗೆ ಇದೆಲ್ಲ ಆಶ್ಚರ್ಯ ಅನಿಸುತ್ತೆ, ಯಾಕೆ ಈ ಮನುಷ್ಯ ಹೀಗೆ ಆಡ್ತಾ ಇದ್ದಾರೆ. ಸೊ ಇದೇ ಕಥಾ ಆಧಾರಿತ ಈ ಸಿನಿಮಾ ಮಾಡಿದ್ದಾರೆ. ಅಂದರೆ ಅವರಿಗೆ ಈ ಡೆಮೆನ್ಷಿಯಿಂದ ಅವರಿಗೆ ಗೊತ್ತಿರುತ್ತೆ, ಅಂದರೆ ಹೇಗೆ ಇದನ್ನು ಕೇಸ್ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಇದು ಏನು ಪ್ರೋಸೆಸ್ ಇದೆಯಲ್ವ, ಅದೇ ಈ ಸಿನಿಮಾದ ಕತೆ. ಇದರಲ್ಲಿ ಗಾಂಧೀಜಿ ಅನ್ನೋರು ಕ್ಯಾರೆಕ್ಟರ್ ಏನೂ ಇಲ್ಲ, ಬಟ್ ಆದರೆ ಅದು ಯೂಸ್ ಮಾಡ್ಕೊಂಡಿರೋದು ಇದೆಯಲ್ಲ, ಸೊ ಅದು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಕೂಡ ಅನುಪಮ್ ಖೇರ್ ಪರ್ಫಾರ್ಮೆನ್ಸ್ಗೆ ಸಾಕಷ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ. ಇದು ನಿಮಗೆಲ್ಲಾದರೂ ಸಿಕ್ಕಿದರೆ ನೀವು ನೋಡ್ಬೋದು. ಮೋಸ್ಟ್ಲಿ ಯೂಟ್ಯೂಬಲ್ಲಿ ಇದೆ ಅಂತ ಅನ್ಸುತ್ತೆ ಈ ಸಿನಿಮಾ. ಇನ್ನೊಂದು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಇದು ಒಂದು ಸಿನಿಮಾ ಇದೆ, 1963ರಲ್ಲೇ ಮಾಡಿರೋದು, 9 Hours to Rama ಅಂತ. ಇದು ಮೇನ್ಲಿ ಅಸಾಸಿನೇಷನ್ ಆಫ್ ಗಾಂಧಿ ಏನಿದೆ, ಗಾಂಧೀಜಿಯವರ ಹತ್ಯೆ ಏನಿದೆ, ಅದರ ಬೇಸಿಸ್ ಮೇಲೆ ಇದು ಫಿಲ್ಮ್ ಮಾಡಿದ್ದಾರೆ. ಸೊ ಇದು ಈ ಪರ್ಸ್ಪೆಕ್ಟಿವ್ ಬಂದಿರೋದು ಇವರಿಂದ, ನಮ್ಮ ನಥುರಾಮ್ ಗೋಡ್ಸೆ ಕಡೆಯಿಂದ. ಅದು ಏನು ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದು ಹೇಳುತ್ತೆ ಈ ಸಿನಿಮಾ. ಇದರಲ್ಲಿ ಇಂಡಿಯನ್ ಆ್ಯಕ್ಟರ್ಸ್ ಯಾರೂ ಇಲ್ಲ. ಇದು ಫಿಲ್ಮಿಂಗು ಎಲ್ಲ ಮಾಡಿರೋದು ಬ್ರಿಟಿಷ್ ಅವರೇ. ಸೊ ಇದು ಇಂಡಿಯಾದಲ್ಲಿ ಬ್ಯಾನ್ ಕೂಡ ಆಗಿತ್ತು ಆ ಟೈಮಲ್ಲಿ, ಅದು ರಿಲೀಸ್ ಮಾಡಿಲ್ಲ. ಇವಾಗ ಇದು ಯೂಟ್ಯೂಬಲ್ಲಿ ಲಭ್ಯವಿದೆ. ಅಂದರೆ ಕೆಲವರು ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ, ಕೆಲವರು ತೀರಾ ಅಮೆಚೂರಿಷ್ ಆಗಿದೆ ಅಂತಲೂ ಹೇಳ್ತಾರೆ. ಬಟ್ ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ಸ್ ಮೇಡ್ ಆನ್ ಗಾಂಧಿ ಡ್ಯೂರಿಂಗ್ ದೋಸ್ ಡೇಸ್. ಸೊ ನಮ್ಮ ಗಾಂಧಿ ಅಂತ ನಾವು ಪಾಪ್ಯುಲರೈಸ್ ಮಾಡಿದ್ದೇ ಅಟೆನ್ಬರೋ ಅವರ ಗಾಂಧಿ ಫಿಲ್ಮಿಂದ. ಅದಾದಮೇಲೆ ನಾವು ಬೇರೆ ಫಿಲ್ಮ್ಸ್ ಎಲ್ಲ ನೋಡಿದ್ದು. ಇದಕ್ಕಿಂತ ಮುಂಚೆನೇ ಯಾರೋ ಬೇರೆ ದೇಶದವರು ಈ ಕಥೆ ಮೇಲೆ ಸಿನಿಮಾ ಮಾಡಿದ್ದಾರೆ ಅಂದರೆ ಐ ಥಿಂಕ್ ಇಟ್ಸ್ ಕ್ವೈಟ್ ಅ ಎಸ್ಟಾನಿಷಿಂಗ್ ಫ್ಯಾಕ್ಟ್. ಮಹಾತ್ಮ ಲೈಫ್ ಆಫ್ ಗಾಂಧಿ ಅಂತ ಹೇಳ್ಬಿಟ್ಟು ಒಂದು ತುಂಬ ಎಲಾಬ್ರೇಟ್ ಡಾಕ್ಯುಮೆಂಟ್ರಿ ಇದೆ. ಸೊ ಇದು ಯೂಟ್ಯೂಬಲ್ಲಿ ಫ್ರೀಯಾಗಿ ನೀವು ನೋಡ್ಬೋದು. ಇದು ಅವ್ರದ್ದು ಕಂಪ್ಲೀಟ್ ಲೈಫ್ ಜರ್ನಿ ಏನಿದೆ, ಅದು ಸ್ಟಾಕ್ ಫುಟೇಜಸ್, ಫೋಟೋಗ್ರಾಫ್ಸ್ ಮತ್ತು ಆ್ಯನಿಮೇಷನ್ ಮೂಲಕ ಈ ಡಾಕ್ಯುಮೆಂಟ್ರಿಯಲ್ಲಿ ತೋರಿಸ್ತಾರೆ. ಸುಮಾರು ಇದು 5 ಗಂಟೆ ಕಾಲ ಇದೆ ಈ ಡಾಕ್ಯುಮೆಂಟ್ರಿ. ತುಂಬ ಡೀಟೇಲಲ್ಲಿದೆ. ಇದು ನೀವು ಅಲ್ಲಲ್ಲಿ ಸ್ವಲ್ಪ ನೋಡಿಕೊಂಡು ಇದು ಕಂಪ್ಲೀಟ್ ಮಾಡ್ಬೋದು. ಬಟ್ ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ರೀಸ್. ಅಂದರೆ ಈ ಟೈಪ್ ಡೀಟೇಲ್ ಅಥವಾ ಎಲಾಬ್ರೇಷನಲ್ಲಿ ಯಾವುದೂ ಬೇರೆ ಡಾಕ್ಯುಮೆಂಟ್ರಿ ಇಲ್ಲ ಗಾಂಧೀಜಿಯವ್ರ ಬಗ್ಗೆ. ಇದರ ಶಾರ್ಟ್ ವರ್ಷನ್ ಕೂಡ ಇದೆ, ಅದು ಕೂಡ ಒಂದು ಸುಮಾರು 2-3 ಗಂಟೆ ಇದೆ ಅಂತ ಅನಿಸುತ್ತೆ. ಬಟ್ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಆ ಮೇಜರ್ ದೊಡ್ಡ ವರ್ಷನ್ ಏನಿದೆ 5 ಗಂಟೆ ಕಾಲದ, ಅದನ್ನೇ ನೋಡಿ. ಸೊ ಯೂಟ್ಯೂಬಲ್ಲಿದೆ. ಐ ಥಿಂಕ್ ಈ ಫೀಚರ್ ಫಿಲ್ಮ್ ಜೊತೆಗೆ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಡಾಕ್ಯುಮೆಂಟ್ರಿ ಕೂಡ ನೋಡೋದು. ಸೊ ಈಗ ಸಾಕಷ್ಟು ಗಾಂಧಿ ಬಗ್ಗೆ ಸಿನಿಮಾ, ಅವರ ಪ್ರಿನ್ಸಿಪಲ್ಸ್ ಬಗ್ಗೆ ಸಿನಿಮಾ, ಡಾಕ್ಯುಮೆಂಟ್ರೀಸ್ ಎಲ್ಲ ಮಾತಾಡಿದ್ವಿ. ಅವರ ಲೈಫಿನ ದಾರಿ ಏನಿದೆ, ನಡೆದು ಹೋದ ದಾರಿ ಏನಿದೆ, ಸೊ ಸಾಕಷ್ಟು ನಮಗೆ ಟೀಚಿಂಗ್ಸ್ ಕೊಡುತ್ತೆ. ಸಾಕಷ್ಟು ಅದರಲ್ಲಿ ನಾವು ಕಲಿಬೋದು ಕೂಡ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಏನೇನು ಇಂಜಸ್ಟಿಸ್, ಕೋಮುಗಲಭೆಗಳು, ಅಂದರೆ ಏನೇನು ಆಗಬಾರ್ದು ಅದೆಲ್ಲ ಆಗ್ತಾಯಿದೆ. ಅದನ್ನು ಹ್ಯಾಂಡಲ್ ಮಾಡೋದು ಕೂಡ ರೀತಿ ನಾವು ನೋಡ್ತಾ ಇದ್ದೀವಿ. ಸೊ ಐ ಥಿಂಕ್ ದೆರ್ ಈಸ್ ಸಮ್ ಪ್ರಿನ್ಸಿಪಲ್ಸ್ ದ್ಯಾಟ್ ವಿ ನೀಡ್ ಟು ಫಾಲೋ. ನಾವು ಅಟ್ಲೀಸ್ಟ್ ನಮ್ಮ ಜೀವನಕ್ಕೆ ನಾವು
ಥಿಂಕ್ ಇದೆಲ್ಲ ಕಲಿಬೇಕಾಗತ್ತೆ, ಆ ಟೈಪ್ ನಡ್ಕೊಳ್ಳಬೇಕಾಗತ್ತೆ. ಅದನ್ನು ಹೇಳ್ತಾ ಈ ವಾರದ ಕಾರ್ಯಕ್ರಮ ನಿಲ್ಲಿಸ್ತೀನಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.